ನಮಸ್ಕಾರ. ಇವತ್ತಿನ ವಿಡಿಯೋ ಟಾಟಾ ಸನ್ಸ್ IPO ಬಂದರೆ ಈ 4 ಷೇರುಗಳಲ್ಲಿ ಬಂಪರ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕೆಲವು ದಿನಗಳ ಕೆಳಗೆ ನಾವೊಂದು ವಿಡಿಯೋ ಮಾಡಿದ್ವಿ, ಲೈಕ್ಲಿ IPO ಆಫ್ ಟಾಟಾ ಸನ್ಸ್ ಕಂಪನಿ. ಅಂದರೆ ಆ IPO ಏನಾದರೂ ಬಂದರೆ ಟಾಟಾ ಕಂಪನಿಗಳು ಎಲ್ಲವೂ ಕೂಡ ಒಂದಷ್ಟು ಬೆನಿಫಿಟ್ ಆಗ್ತವೆ ಮತ್ತು ಅದನ್ನು ತಗೊಂಡಾಗ ಬೇರೆ ಕಂಪನಿಯ ಷೇರುಗಳನ್ನು ತಗೊಂಡಾಗ ಆಗುತ್ತೆ. ಮೊನ್ನೆ ನಾವು ಮಾಡಿದ ವಿಡಿಯೋದ ಥಂಬ್ನೇಲ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಕಂಪನಿಯಲ್ಲಿ ಹಣ ಹಾಕಿದರೆ ಎಲ್ಲ ಟಾಟಾ ಷೇರುಗಳಲ್ಲಿ ಹಣ ಹೂಡಿದಂತೆ. ಅದು ಆಲ್ಮೋಸ್ಟ್ ವೈರಲ್ ಆಗಿತ್ತು. ಅದಕ್ಕೆ ಮುಂದುವರಿದ ಭಾಗವಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಅನಲಿಸ್ಟ್ಗಳು ರಿಸರ್ಚ್ ಮಾಡಿ ಹೇಳಿದರೆ ಟಾಟಾ ಸನ್ಸ್ ಅಲ್ಲಿ ನೀವೇನಾದರೂ ಸ್ಟೇಕ್ಸ್ ತಗೊಂಡ್ರೆ ಸುಮಾರು ಫೇಮಸ್ ಟಾಟಾ ಕಂಪನಿಗಳು ಅದರಲ್ಲಿದ್ದಾವೆ. ಅದರಂತೆ ಕೆಲವು ಲಿಸ್ಟೆಡ್ ಟಾಟಾ ಕಂಪನಿಗಳು ಕೂಡ ಟಾಟಾ ಸನ್ಸ್ ನಲ್ಲಿ ಇರುತ್ತೆ. ಈ ರೀತಿ ಟಾಟಾ ಸನ್ಸ್ ನ IPO ಬಂದಾಗ ಇಂತಹ ಲಿಸ್ಟೆಡ್ ಕಂಪನಿಗಳಿಗೆ ಒಂದಷ್ಟು ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ, ಅಪ್ರಿಸಿಯೇಷನ್ ಜಾಸ್ತಿ ಆಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಟಾಟಾ ಸನ್ಸ್ IPO ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದಾಗ ಈ ಕಂಪನಿಗಳಿಗೆ ಒಂದಷ್ಟು ಬಂಪರ್ ಪ್ರಾಫಿಟ್ ಆಗುವಂತ ಚಾನ್ಸಸ್ ಇದೆ. ಸದ್ಯದ ಮಟ್ಟಿಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅದೇನು ಹೇಳಿದೆ, ಲಿಸ್ಟೆಡ್ ಟಾಟಾ ಕಂಪನೀಸ್ ಅವುಗಳ ವ್ಯಾಲ್ಯೂಯೇಷನ್ ಬಹಳ ಕಮ್ಮಿ ಇದೆ. ಮಾರ್ಕೆಟ್ ಕ್ಯಾಪಿಗೆ ಕಂಪೇರ್ ಮಾಡಿದ್ರೆ ನಿಮ್ಮ ಮುಂದೆ ಆ ಪಟ್ಟಿಯನ್ನು ಇಟ್ಟಿದ್ದೇನೆ. ಕಂಪನೀಸ್ ವಿಚ್ ಹೋಲ್ಡ್ ಸ್ಟೇಕ್ ಇನ್ ಟಾಟಾ ಸನ್ಸ್. ಟಾಟಾ ಕೆಮಿಕಲ್ಸ್ ಸ್ಟೇಕ್ ಇನ್ ಟಾಟಾ ಸನ್ಸ್ ಕೇವಲ 3%. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸ್ಟೇಕ್ 21,000 ಕೋಟಿ, ಮಾರ್ಕೆಟ್ ಕ್ಯಾಪ್ 33,500 ಕೋಟಿ. ಟಾಟಾ ಪವರ್ ಸ್ಟೇಕ್ ಇನ್ ಟಾಟಾ ಸನ್ಸ್ 2%, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸ್ಟೇಕ್ 14,000 ಕೋಟಿ, ಮಾರ್ಕೆಟ್ ಕ್ಯಾಪ್ 1,36,600 ಕೋಟಿ. ಟಾಟಾ ಮೋಟಾರ್ಸ್ ಸ್ಟೇಕ್ ಇನ್ ಟಾಟಾ ಸನ್ಸ್ 3%, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸ್ಟೇಕ್ 21,000, ಮಾರ್ಕೆಟ್ ಕ್ಯಾಪ್ 3,80,900. ಮತ್ತೆ ನಾಲ್ಕನೇದು ಇಂಡಿಯನ್ ಹೋಟೆಲ್ಸ್ ಸ್ಟೇಕ್ ಇನ್ ಟಾಟಾ ಸನ್ಸ್ 1%, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಸ್ಟೇಕ್ 7,000 ಕೋಟಿ, ಮಾರ್ಕೆಟ್ ಕ್ಯಾಪ್ 83,700 ಕೋಟಿ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಟಾಟಾ ಕೆಮಿಕಲ್ಸ್ ಮಾರ್ಕೆಟ್ ಕ್ಯಾಪ್ 33,500 ಕೋಟಿ, ಔಟ್ ಆಫ್ ವಿಚ್ ಸ್ಟೇಕ್ ಟಾಟಾ ಸನ್ಸ್ ಅಲ್ಲಿ 21,000. ಅರ್ಥ ಏನು ಅಂತಂದ್ರೆ ಬಿಸ್ನೆಸ್ ಆಫ್ ಟಾಟಾ ಕೆಮಿಕಲ್ಸ್ ಇಸ್ ಬೀಂಗ್ ವ್ಯಾಲ್ಯೂಡ್ ಅಟ್ ಓನ್ಲಿ ಅರೌಂಡ್ 12,500 crores, 33,500 ಮೈನಸ್ 21,000. ಆದ್ದರಿಂದ 63% ಆಫ್ ಟಾಟಾ ಕೆಮಿಕಲ್ಸ್ ಮಾರ್ಕೆಟ್ ಕ್ಯಾಪ್ ಇಸ್ ಕನ್ಸಿಡರಿಂಗ್ ದ ಸ್ಟೇಕ್ ಆಫ್ ಟಾಟಾ ಸನ್ಸ್. ಟಾಟಾ ಕೆಮಿಕಲ್ಸ್ ಅವರ ವ್ಯಾಲ್ಯೂದ ಬಿಸ್ನೆಸ್ ನ ಬಹಳ ಕಮ್ಮಿ ಲೆವೆಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ಅದರಿಂದ ಅನಲಿಸ್ಟ್ಗಳು ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಬಿಸ್ನೆಸ್ ಒಂದು ಹೈಯರ್ ಲೆವೆಲ್ ಹೋಗುತ್ತೆ. ಆ ಕಾರಣದಿಂದಾಗಿ ಟಾಟಾ ಕೆಮಿಕಲ್ ಶೇರ್ಸ್ ಕಳೆದ 4 ದಿನದಲ್ಲಿ 35% ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಮುಂದಿನ ದಿನಗಳಲ್ಲಿ ಟಾಟಾ ಸನ್ಸ್ IPO ಏನಾದರೂ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದ್ರೆ ಟಾಟಾ ಕೆಮಿಕಲ್ಸ್ ಅವರ ಸ್ಟೇಕ್ ಅನ್ನು ಮಾರ್ಕೋಬಹುದು. ಅವಾಗ ದೊಡ್ಡ ಅಮೌಂಟ್ ಆಫ್ ಮನಿ ಅವರಿಗೆ ಸಿಗುತ್ತೆ. ಟಾಟಾ ಸನ್ IPO ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆದ್ರೆ ಟಾಟಾ ಕೆಮಿಕಲ್ ಶೇರ್ ಅನ್ನ ಅವರು ಮಾರಿಕೊಳ್ತಾರೋ ಇಲ್ವೋ ಅನ್ನುವಂತಹ ನಿರ್ಧಾರ ಇನ್ನೂ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದರ ವ್ಯಾಲ್ಯೂಯೇಷನ್ ಮೇಲಕ್ಕೆ ಹೋಗ್ಬೋದು ಅಂತೇಳಿ ಬೇಕಾದಷ್ಟು ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಹಾಗೆಯೇ ನೀವು ಟಾಟಾ ಪವರ್, ಟಾಟಾ ಮೋಟಾರ್ಸ್ ಮತ್ತು ಇಂಡಿಯನ್ ಹೋಟೆಲ್ಸ್ ನೋಡಿದ್ರೆ ಟಾಟಾ ಸನ್ಸ್ ನಲ್ಲಿ ನಾಟ್ ವೆರಿ ಸಿಗ್ನಿಫಿಕೆಂಟ್ ಸ್ಟೇಕ್ ಇದೆ ಕಂಪೇರ್ ಟು ಮಾರ್ಕೆಟ್ ಕ್ಯಾಪ್ ಆಫ್ ದೋಸ್ ಕಂಪನಿ. ಮಾರುಕಟ್ಟೆಯಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ಹೆಚ್ಚಿನ ಟಾಟಾ ಕಂಪನಿಗಳಲ್ಲಿ ಒಂದಷ್ಟು ರ್ಯಾಲಿ ಪ್ರಾರಂಭ ಆಗಿದೆ. ಈ IPO ಬರುತ್ತೆ ಅನ್ನುವ ಕಾರಣದಿಂದಾಗಿ ಈಗ ರ್ಯಾಲಿ ಈ ವಾರ ಹೇಗಿತ್ತು ಅಂತ. ಒಂದು, ಟಾಟಾ ಕೆಮಿಕಲ್ಸ್ ಅಲ್ಲಿ 35% ಮೇಲೆ ಹೋಗಿದೆ ಈ ವಾರ. 2, ಟಾಟಾ ಪವರ್ 11%, 3, ಟಾಟಾ ಮೋಟಾರ್ಸ್ 5%, 4, ಇಂಡಿಯನ್ ಹೋಟೆಲ್ಸ್ 0 ಮೇಲಕ್ಕೆ ಹೋಗಿಲ್ಲ. If the stake in Tata Sons held by Tata Chemicals and other companies is decided to be liquidated, the share price will definitely have a positive impact in the months to come, especially nearer to the date of the IPO when it is announced. ಟಾಟಾ ಸನ್ಸ್ IPO ಡೇಟ್ ಇನ್ನೂ ಅನೌನ್ಸ್ ಆಗಿಲ್ಲ. ನಾನು ಹೇಳಿದ ಅರ್ಥ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಡೇಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಈ ಲಿಸ್ಟೆಡ್ ಕಂಪನಿಗಳ ರೇಟು ಮೇಲಕ್ಕೆ ಹೋಗುವಂತ ಎಲ್ಲಾ ಚಾನ್ಸಸ್ ಇದೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಕೆಲವು ಇನ್ವೆಸ್ಟ್ಮೆಂಟ್ಗಳನ್ನು ಕೆಲವು ಕಂಪನಿಯವರು
ಬಹಳ ವರ್ಷದ ಕೆಳಗೆ ಮಾಡ್ತಾರೆ. ಸಡನ್ ಆಗಿ ಅದು ಬಿಕಮ್ಸ್ ವೆರಿ ವ್ಯಾಲ್ಯೂಯಬಲ್ ಯಾವಾಗ IPO ಲಾಂಚ್ ಆಗುತ್ತೋ ಆ ಸಮಯದಲ್ಲಿ. ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಡ್ಜಿಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ವಿಚ್ ಕಂಪನಿ ಇಸ್ ಅ ಪ್ರಮೋಟರ್ ಆಫ್ ಟಾಟಾ ಟೆಕ್ನಾಲಜೀಸ್? 4 ಆಯ್ಕೆಗಳು. 1 ಟಾಟಾ ಸನ್ಸ್, 2 ಟಾಟಾ ಮೋಟಾರ್ಸ್, 3 ಟಾಟಾ ಎಲ್ಕ್ಸಿ, 4 TCS. ನೀವು ಸರಿಯಾದ ಉತ್ತರದ ABCDಯನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ನಮ್ಮ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.